ಶಾಂತಕ್ಕಾಗಲ್ಲದೆ ನನಗೆ ಏನೂ ಆಗ್ತಾನೆ ಇಲ್ಲ. ಏನು ಮಾಡೋದು, ನನ್ನ ಜೀವನ ಸರಿ ಮಾಡ್ಕೊಳ್ಳೋದಂದ್ರೆ ನಂಗೆ ಧೈರ್ಯನೂ ಇಲ್ಲ. ಏನು ಮಾಡಲಿ ಅಂತಲೂ ಅರ್ಥ ಆಗ್ತಾ ಇಲ್ಲ. ಇವ್ರು ನೋಡಿದ್ರೆ ಕೈ, ಅಮ್ಮ ದೇವ್ರೆ, ಕೈ ಎಷ್ಟು ನೋಯ್ತಾ ಇದೆ ಅಮ್ಮ. ಇವ್ರಿಗೆ ಒಂದು ಗತಿ ಕಳಿಸ್ತಾರೆ. ಎಷ್ಟು ದಿನ ಆದರೂ ನಮ್ಮ ಶಾಂತಕ್ಕ ಬಂದೇ ಇಲ್ಲ. ಯಾಕೆ, ಏನಾಯಿತು? ನನಗಂತೂ ಇವ್ರ ಕೈಯಿಂದ ಟಾರ್ಚರ್ ಅನ್ಭವಿಸಿ ಇದುವರೆಗೇನು ನನಗೇನು ಹೊಸದ? ಅವ್ರು ಇರೋಕ್ಕಿಂತ ಮುಂಚೆನೂ ಅನುಭವಿಸ್ತಿದ್ದೆ. ಇದೆಲ್ಲ ಹೆಂಗೆ ನಾನು ಸಂಭಾಳಿಸ್ತೀನಿ ಅಂತಲೇ ಅರ್ಥ ಆಗ್ತಾಯಿಲ್ಲ. ಈ ಮೂಲೆಯಲ್ಲಿ ಕೂತ್ಬಿಡ್ಲ, ಒಂದು ಮೂಲೆಯಲ್ಲಿ ಇರ್ತೀನಿ ಅಂದರೂ ಕೇಳೋದಿಲ್ಲ. ಮನೆ ಬಿಟ್ಟು ಆಚೆ ಹೋಗು, ಮನೆ ಬಿಟ್ಟು ಆಚೆ ಹೋಗು. ಯಾಕೆ ಹೋಗಲಿ? ನಮ್ಮ ಅತ್ತೆ ಯಾಕೆ ಹಿಂಗೆ ಆಡ್ತಾರೋ ಏನೋ. ನಮ್ಮ ಮಾವ ಬಂದಿಲ್ಲ ಅಂದರೆ ನಾನು ಏನು ಮಾಡ್ತಿದ್ರೋ ಗೊತ್ತಿಲ್ಲ. ತುಂಬ ಯೋಚನೆ ಮಾಡಿ ನನ್ನ ತಲೆ ಬೇರೆ ಕೆಟ್ಟೋಗ್ತಿದೆ. ನನಗೆ ತಲೆ ಚಿತ್ತಿಡ್ದುಬಿಡ್ತಿದೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ರು. ಇವ್ರು ಅಡುಗೆ ನೆಪದಲ್ಲಿ ನನಗೆ ಜಗಳ ಮಾಡಿಸಿದ್ರು. ಹೆಂಗೋ ಅತ್ತೆ ಸೈಲೆಂಟ್ ಆಗಿತ್ತು. ಅಯ್ಯೋ, ನನ್ನ ಗಂಡನೇ ಇವತ್ತು ಜಗಳ ಮಾಡೋಕ್ಕೆ ದಾರಿ ಮಾಡಿಕೊಟ್ರು. ಅದು ಬೇರೆ ಕೈ ನೋವು ಚೆಕ್ಕಿದ್ದಾರೆ. ಅಮ್ಮ ದೇವನೇ, ನನಗೆ ಕೈಯೂ ನೋವು. ಇಲ್ಲ, ಕೆಟ್ಟವ್ರಿಗೆ ಕೆಟ್ಟದೇ ಆಗುತ್ತೆ. ನನಗೂ ಒಳ್ಳೆ ಟೈಮ್ ಬರುತ್ತೆ. ಸಮಾಧಾನದಲ್ಲಿ ಇರಬೇಕು. ನಾನು ಏನು ಮಾಡೋಕ್ಕಾಗಲ್ಲ. ದೇವರು ನನ್ನ ಹಣೆ ಬರಲಿ, ಇದೆಲ್ಲ ಆಗಬೇಕು ಅಂತ ಇದೆ. ಅದೇ ಆಯ್ತಾ ಉಂಟು. ಕಷ್ಟ ಕೊಡಬೇಕು, ಇಷ್ಟೊಂದು ಕೊಡ್ತಾರ ದೇವರೇ. ನಾನು ಈ ಕಷ್ಟದಿಂದ ಯಾವಾಗ ನನ್ನ ಹೊರ ಬರೆಸ್ತೀಯ ದೇವರೇ? ಹಾಂ, ನೀವು ನನಗಂತೂ ಸಮಾಧಾನನೇ ಆಗ್ತಿಲ್ಲ. ಏನು ಮಾಡಲಿ ತಲೆಗೆ ಬಡ್ಕೊಬಿಡೋಣ ಅನಿಸ್ತಾ ಇದೆ. ಅವರು ಹೊಡೆದಿಲ್ಲದಲ್ಲದೆ ನಾನು ಹೊಡ್ಕೊಂಡ್ರೆ ನನ್ನ ತಲೆ ನನಗೆ ಕೆಟ್ಟೋಗೋದು. ಇಲ್ಲ, ನಾನು ಏನಾದರೂ ಒಂದು ಮಾಡಲೇಬೇಕು. ಹೀಗೆ ಇದ್ದರೆ ನಂತರ ಸೈಲೆಂಟಾಗಿ ನನ್ನ ಕೈಲಿ ಏನೂ ಆಗೋದಿಲ್ಲ. ನಮ್ಮ ಅತ್ತೆ ನೋಡಿದ್ರೆ ಮಾತಿಗೂ ನೀನು ಆಚೆ ಹಾಕಬೇಕು, ನೀನು ಇಲ್ಲಾಂದರೆ ಸರಿ ಹೋಗುತ್ತೆ ಮನೆ. ನಾನು ಅಂಥದ್ದು ಏನು ಮಾಡಿದ್ದೀನಿ? ಇವರೇ ತಾನೇ ನನಗೆ ತೊಂದರೆ ಕೊಡ್ತಾ ಇರೋದು. ನಾನೇನಾದರೂ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀನ? ಯಾವಾಗ ನೋಡಿದ್ರು ಮನೆಯಿಂದ ಆಚೆ ಹಾಕಬೇಕು. ಇಲ್ಲ, ಇವರು ಆಸೆ ಪಟ್ಟಂಗೆ ವರದಕ್ಷಿಣೆ ತಂದು ಕೊಡೋಣ ಅಂದರೆ ಎಲ್ಲಿಂದ ತರಲಿ ನಾನು ಅಷ್ಟೊಂದು ದುಡ್ಡು? ನಮ್ಮ ಅಪ್ಪ ಅಮ್ಮ ಎಲ್ಲಿಂದ ಮಾಡ್ತಾರೆ ಅಷ್ಟೊಂದು ದುಡ್ಡು? ನಾನು ಏನು ತರಲಿ? ಅದೂ ಇಲ್ಲ. ದುಡ್ಡದು ಕೊಟ್ಬಿಟ್ಟು ನೆಮ್ಮದಿಯಾಗಿರೋಣ ಅಂದರೆ ಅದು ಆಗಲ್ಲ. ವರದಕ್ಷಿಣೆ ಕೊಟ್ಟವ್ರು ಮಾತ್ರ ಒಳ್ಳೆಯವರಾ? ಕೊಟ್ಟಿಲ್ಲ ಅಂದರೆ ಈ ಥರ ಹಿಂಸೆಗಳು ಅನುಭವಿಸ್ಬೇಕಾ? ಏನು ಮಾಡಲಿ ತಲೆನೇ ಓಡ್ತಾ ಇಲ್ಲ. ನನಗಂತೂ ಸಾಕಾಗ್ಬಿಟ್ಟಿದೆ. ಎಷ್ಟು ಯೋಚನೆ ಮಾಡಿದ್ರು ಏನು ಯೋಚನೆ ಬರ್ತಾಯಿಲ್ಲ ತಲೆಗೆ. ಹಾಳ ತಲೆಗೂ ಏನೂ ಹೊಳಿತಾ ಇಲ್ಲ. ಏನು ಮಾಡೋದು? ಭಾಗ್ಯಂಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಬೇಕು ಅಂದರೆ ಫೋನು ಮಾವನವ್ರ ಹತ್ರ ಇದೆ, ಅತ್ತೆಯವರು ಬೇರೆ ಇದ್ದಾರೆ. ಈಗ ಎಲ್ಲ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಇನ್ನು ನನ್ನ ಗಂಡ ಬೇರೆ ಸರಿ ಇದ್ದಿದ್ರೆ, ಯಾರಾದರೂ ಮನೇಲೂ ಸರಿ ಇದ್ದಿದ್ರೆ ಆಯ್ತಿತ್ತು. ಇಲ್ಲ ಗಂಡನೋ ಅತ್ತೆನೋ ಮಾವನೋ ಅದೇ ಥರ ಇದ್ದಿದ್ರೆ ನಾನು ಏನು ಮಾಡಬೇಕಿತ್ತು ದೇವರೇ? ಸದ್ಯ ಮಾವ ಬಂದು ನನಗೆ ಉಳಿಸಿದ್ದಾರೆ. ಹಿಂತಿರುಗಿ ನಾನೇ ಎದುರ್ಕೊಂಡು ನಾನೇ ತಪ್ಪು ಮಾಡ್ತಾಯಿದ್ದೀನಿ. ನಾನೇ ಅವ್ರಿಗೆ ಎಲ್ಲ ಸರಿ ಮಾಡಬೇಕು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಏನೇನೋ ಮಾತಾಡ್ತೀನಿ, ಹುಚ್ಚಿ ಆಗಿಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಇವ್ರದ್ದು ಏಟೆಲ್ಲ ತಿಂದು ಯೋಚನೆ ಮಾಡಿ ಏನು ಯೋಚನೆ ಮಾಡೋದು ಬೇಡ. ಇನ್ನು ನನ್ನ ಕೈಲಿ ಯೋಚನೆ ಮಾಡಿದಷ್ಟು ಮೆಂಟ್ಲಾಗಿ ಹೋಗ್ತೀನಿ. ಈಗ ನಾನು ಏನು ಯೋಚನೆ ಮಾಡಲ್ಲ. ಶಾಂತಕ ಇದ್ದರೆ ಮಾತ್ರ ನಾನು ಹೆಲ್ಪ್ ಮಾಡ್ಕೊಳ್ತಿದ್ನ. ಮೊದಲೆಲ್ಲ ಈ ಕಷ್ಟ ಅನುಭವಿಸ್ತಾ ಇದ್ದಿಲ್ವ? ಅವ್ರು ಬಂದಮೇಲೆ ಒಂದೆರಡು ದಿನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಅಂತೆ ಮುಂದುವರ್ಸೋಕ್ಕಾಗುತ್ತಾ? ನನ್ನ ಕಷ್ಟನೋ ನನ್ನ ಸುಖನೋ ಇರಲಿ ಬಿಡು. ಯಾವುದೋ ಒಂದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದರೆ ಆಳ ನಿದ್ದೆನೂ ಬರೋಲ್ಲ. ಏನು ಯೋಚನೆ ಮಾಡಬಾರ್ದು. ಒಂದು ಸ್ವಲ್ಪ ತಂಗೆ ಮಲಗ್ತೀನಿ ಕಣ್ಮುಚ್ಚಿ. ಈ ಥರ ಕಷ್ಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನಾನು ಅಷ್ಟೇ ದೇವ್ರ ಹತ್ರ ಬೇಡ್ಕೋತೀನಿ. ನಾನು ದೀಪ ಹಸುವಾಗಲ್ಲ ಇದನ್ನೇ ಹೇಳ್ತಾ ಇರ್ತೀನಿ. ದೇವರ್ಸಿ ನನ್ನ ಮಗ ಕಾಲೆಲ್ಲ ಒದ್ದು ನನಗೆ ಇದು ನಡಲ್ಲ ಮುರಿದಾಕ್ಬಿಟ್ಟ. ಹಂಗೆ ಅವ್ನು ಕಾಲು ಸೇದಾಗ ಹೆಂಗೆ ಉರಿ ಬರ್ತಾನೆ ಗೊತ್ತಾ? ನನ್ನ ತಮ್ಮ ಬಂದಿದ್ದಕ್ಕೆ ಚಿಕ್ಕ ಉರಿದ್ಬಿಡ್ತೇನೆ ಅವನಿಗೆ. ಬೇವರ್ಸಿ ಕೆಟ್ಟವನು. ಯಾವಾಗಲೂ ಇದೇ ಮಾಡ್ತಾನೆ. ಆ ಪೀಡೆ ಒಂದು ಹೋಗ್ಬಿಡುತ್ತಂದರೆ ಮನೆ ಬಿಟ್ಟು ಓಡಿಸೋಣ ಅಂದರೆ ಏನಾದರೂ ಒಂದು ಐಡಿಯಾ ಮಾಡಿ ಏನೂ ಆಗೋದಿಲ್ಲ. ಅಮ್ಮ ಹೇಳೋಬ್ಳು ಈಗಲೇ ಬಂದು. ಯಾಕಮ್ಮ, ಏನಾಯಿತು? ಮುಖ ಗಂಟಾಕೊಂಡು ಕೂತಿದ್ಯಾ? ಏನಾಯ್ತಾ? ಎಲ್ಲಿಗೋಗಿದ್ದು ಸತ್ತಿದ್ದೆ ಬೆಳಗ್ಗೆಯಿಂದ? ಮನೇಲಿ ಏನಾಯ್ತು ಏನಂತ ನೋಡೋದು ಬಿಡವಾ? ಈಗ ಏನೇನಾಯ್ತು ಗೊತ್ತಾ? ಏನಾಯ್ತಮ್ಮ ಅಂಥದ್ದು? ಮಾವ ಬಂದಿದ್ರಾ? ಎಲ್ಲಿ ಮಾವ ಕಾಣ್ತಾನೆ ಇಲ್ಲ? ಮಾವ ಹೋಗೈತೆ, ಎಲ್ಲ ಮಾಡಾಯ್ತು. ನಿಮ್ಮಪ್ಪನಿಗೆ ರಾವು ಬದ್ದು ಕೆಡ್ದ. ಅಯ್ಯ, ಎಂತಾಯ್ತು ಹೇಳಮ್ಮ, ಎಂತಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಸುಮ್ಮನೆ ಬೈಕೊಂಡಿದ್ರೆ ಇನ್ನೇನಾಯ್ತದೆ? ಬೇವರ್ಸಿ ಮುಂದೆ ಇದ್ದಾಳಲ್ಲ ಅವಳಿಂದಾನೆ ಎಲ್ಲ ಆಗಿದ್ದು. ಎಲ್ಲ ಆಯಿತು ಅಂತ ಹೇಳ್ದಿ. ಏನಾಯಿತು ಅಂತ ಹೇಳಿದ್ರೆ ತಾನೇ ಗೊತ್ತು. ಏನಾಯ್ತಾ? ನೋಡು. ಓಹೋ, ಹೌದಾ? ಏನು ಹೌದಾ ಅಂತ ಹೇಳ್ತಿದ್ಯಲ್ಲ? ಒಂಚೂರು ಬೇಜಾರಾದ್ರೆ ಇದೆಯಾ ನೀನು? ನನಗೆ ಒಂದು ಸ್ಟೋರಿ ಕೇಳಿದ್ಯಲ್ಲ ನೀನು. ಅಲ್ಲಮ್ಮ, ಅಪ್ಪ ಯಾಕೆ ಬಂತು? ಅಪ್ಪ ಯಾಕೆ ಬರ್ತದೆ? ತಿನ್ನೋ ಟೈಮಿಗೆ ಬಂತು. ಬಂದಿಲ್ಲ ಅಂದರೆ ಅವಳನ್ನ ಆಚೆ ಹಾಕ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ಏನು ಮಾಡಿದ್ರೆ ಆ ಪೀಡೆ ಮನೆಯಿಂದ ಆಚೆ ಹೋಗ್ತಾ ಇಲ್ಲಲ್ಲ. ಏನು ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ನನ್ನ ತಮ್ಮ ಬಂದ, ಅವ್ನಿಗೆ ಆ ಥರ ಮಾಡಿದ್ರು. ಏನು ಮಾಡೋದು ಆ ಪೀಡೆನ ಹೊರಗೆ ಹಾಕೋಕ್ಕೆ? ಏನು ಮಾಡೋದಮ್ಮ, ನಿನ್ನ ತಲೆಯಲ್ಲೇ ಬುದ್ಧಿ ಇರೋದು ಜಾಸ್ತಿ. ನೀನೇ ಯೋಚನೆ ಮಾಡಿ ಏನು ಮಾಡೋದು ಅಂತ. ಯೋಚನೆ ಮಾಡ್ಕೊಂಡು ಕೂತು ಆಗಲೇ ತಲೆ ಕೆಟ್ಟು ಹೋಗ್ತಾ ಉಂಟು. ನೀನು ಸ್ವಲ್ಪ ಏನಾದರೂ ಹೇಳು. ಅಡುಗೆ ಮನೇಲಿ ಪಲ್ಲಿನ ಅಡುಗೆ ಸಾಂಬಾರಲ್ಲಿ ಹಾಕಿ ಅದು ಕೊಟ್ಟೆ, ಅದೂ ವರ್ಕೌಟ್ ಆಗಿಲ್ಲ. ನನ್ನ ಮಗ ಬಂದು ಹಾಳು ಮಾಡ್ದ. ಇವಾಗ ನೋಡಿದ್ರೆ ನನ್ನ ಮಗ ಹಾಳು ಮಾಡ್ದ. ಸೊ ಎಲ್ಲ ಒಬ್ಬೊಬ್ರು ಹಾಳು ಮಾಡ್ತಾರೆ. ಏನು ಮಾಡೋದಂತಾನೆ ಗೊತ್ತಾಗಿಲ್ಲ. ಆ ಪೀಡನ್ನು ಫಸ್ಟು ಹೊರಗಡೆ ಹಾಕಿದ್ರೆ ನನಗೆ ಸಮಾಧಾನ.
ಒಂದು 5 ನಿಮಿಷ ಸುಮ್ಮನೆ ಇರು, ನಾನು ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ. ನೀನು ಯೋಚನೆ ಮಾಡು. ಮಾಡು ಕುತ್ಕೊಂಡು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ. ಒಟ್ಟ ಸೊಳ್ಳೆ ತಿಥಿ ಮಾಡಬೇಕು, ತಿಥಿ ಮಾಡೋದೇ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ಯೋಚನೆ ಮಾಡೋಕ್ಕಾದ್ರೂ ಸ್ವಲ್ಪ ಬಿಡಮ್ಮ, ವಟ 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 ಅಂತ ಮಾತಾಡ್ತಾ ಇರಬೇಡ. ಮಾಡೋದು ಏನು ಯೋಚನೆ ಮಾಡ್ತೀಯೋ, ನಾನು ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ಮಾಡಿದ್ರೆ ತಪ್ಪಿಸ್ಕೊತಾಳೆ. ಫಸ್ಟ್ ಅವಳನ್ನ ಸಾಯಿಸ್ಬೇಕು, ಇಲ್ಲ ಮನೆ ಬಿಟ್ಟು ಓಡಿಸ್ಬೇಕು. ಹಾಂ ಅಮ್ಮ, ಐಡಿಯಾ ಬಂತು. ನನಗೊಂದು ಐಡಿಯಾ ಬಂತಮ್ಮ. ಏನು ಐಡಿಯಾನೇದು? ಬೇಗ ಬೇಗ ಹೇಳಿ. ಅದೇನಂದರೆ ಏನಿಲ್ಲ, ಹೇಳೋಣ ಸರಿಯಾಗಿ ಕೇಳಿಸ್ಕೊ ಫಸ್ಟು. ಆಮೇಲೆ ಏನಾದರೂ ನೋಡೋಣ, ಇಷ್ಟ ಆದರೆ ಮಾಡೋಣ, ಇಲ್ಲಾಂದರೆ ಬೇಡ. ಈಗಷ್ಟೇ ಸರಿತಾ ಮನೇಲಿ ಮೂವಿ ನೋಡ್ತಾ ಇದ್ನಾ, ಅದರಲ್ಲಿ ಏನು ಮಾಡಿದ್ರು ಗೊತ್ತಾ, ಅತ್ತೆ ಸೊಸೆ ಮೂವಿನೇ ಹಾಕಿದ್ರು. ಅಲ್ಲಿ ನೀನು ಈ ಥರ ಕಪಿ ಥರ ಆಡ್ಕೊಂಡು ಹೇಳಿದ್ರೆ ನಾನು ಕೇಳೋದಿಲ್ಲ, ನೀಟಾಗಿ ನಿಂತ್ಕೊಂಡು ಹೇಳು. ಅಯ್ಯೋ ಹೇಳೋದು ಕೇಳಿಸ್ಕೊಮ್ಮ. ಅಲ್ಲಿ ಸವಿತಾ ಮನೆ ಮೂವಿ ನೋಡ್ತಾ ಇದ್ದೆ, ಅಷ್ಟೊತ್ತಿಗೆ ಒಂದು ಮೂವಿ ಹಾಕಿದ್ರಲ್ವಾ, ಅದರಲ್ಲಿ ಅತ್ತೆ ಏನು ಮಾಡ್ತಿತ್ತು ಗೊತ್ತಾ, ಸೊಸೆಗೆ ಮೆಲ್ಲೆ ಹೋಗ್ಬಿಟ್ಟು ಇರು ಹತ್ರ ಬಂದು ಹೇಳ್ತೀನಿ. ಏನಂತ ಬೊಗಳಿ ಅಮ್ಮ, ಮಲಗಿರ್ತಾರಲ್ಲ ಅದಕ್ಕೆ, ಆವಾಗ ನಾವಿಬ್ಬರು ಹೋಗಿ ಮೆಲ್ಲೆ ದಿಂಬಲ್ಲಿ ಹಿಂಗೆ ಮೂಗು ಕಟ್ಟಿ ಉಸಿರು ಕಟ್ಟಿ ಸಾಯಿಸ್ಬಿಡೋಣ. ಆವಾಗ ಅದಕ್ಕೆ ಸತ್ತೋಗ್ಬಿಡುತ್ತೆ. ಆಮೇಲೆ ಅದನ್ನೇನು ಮಾಡೋಣ ಅಂದರೆ ಅದಕ್ಕೇನ ನ್ಯಾಣ ಹಾಕ್ಬಿಡೋಣ. ಆಗ ಅತ್ತೆನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅಂತ ಊರೆಲ್ಲ ಹಬ್ಸೋಣ, ಸರಿನಾ? ಇದೇನೋ ಚೆನ್ನಾಗಿದೆ, ಆದರೂ ನಮಗೆಲ್ಲೂ ಇದಾಗಲ್ಲಲ್ಲ. ಏನಾಗಲ್ಲಮ್ಮ, ಯಾಕಂದರೆ ಅವ್ರನ್ನ ಸಾಯಿಸ್ಬಿಟ್ಟು ಅವರೇ ಸೂಸೈಡ್ ಮಾಡ್ಕೊಂಡಿರೋ ಥರ ಇದು ನ್ಯಾಣ ಹಾಕ್ಬಿಡೋಣ. ಸರಿ ನೋಡಿ, ಅವಳು ಏನು ಮಾಡ್ತಿದ್ದಾಳೆ ಇವಾಗ? ಏನೋ ಮಲಗಿರ್ಬೇಕು, ಆಗ್ಲಿಂದ ಸೌಂಡೇ ಇಲ್ಲ. ನೋಡೋಣ ನಡಿ, ಅದು ಏನು ಮಾಡ್ತಿದ್ದಾಳೆ ಏನು ಅಂತ ನೋಡಿಬಿಟ್ಟು ಅವಳು ತಿಥಿ ಮಾಡೋಣ. ನಡಿ, ನಾನು ಹೋಗಿ ನೋಡ್ಕೊಬರಲ್ಲ ಏನು ಮಾಡ್ತಿದ್ದಾರೆ ಅಂತ. ನೋಡ್ಕೊಬಾ, ಬೇಗ ಹೋಗು. ಅದಕ್ಕೆ ಮಲಗಿದ್ದಾರೆ. ಮಲಗಿದ್ರೆ ಸಾಕು, ಇವಾಗಲೇ ಅವಳ ಕತೆ ಮುಗಿಸ್ಬಿಡ್ತೀನಿ ನಾನು. ಅವಳು ಇನ್ನೊಂದು ಲೈಫಲ್ಲಿ ಎದ್ದೇಳಬಾರ್ದು, ಬೇವರ್ಸ್ ಇಟ್ಟವಳು. ಅವಳಿಂದ ಇಷ್ಟೆಲ್ಲ ಆಯ್ತಿರೋದು. ಈ ಮುಂದೆ ನನ್ನ ಮಗನ ನೋಡಿಕೊಂಡು ಅವಳಿಗೊಂದು ಏನು ಗತಿ ಮಾಡಬೇಕು. ಇವನ್ನೆಲ್ಲಾದ್ರೂ ಕಲಿಸ್ಬಿಟ್ಟು ಆಮೇಲೆ ಮಾಡ್ಬೇಕು ಈ ಥರ. ಅಮ್ಮ ಅದಕ್ಕೆ ಮಲಗಿದೆ, ಬಾಮ್ಮ ಬೇಗ ಹೋಗೋಣ ಬಾಮ್ಮ. ಅಯ್ಯೋ ಅರ್ಜೆಂಟ್ ಮಾಡಬೇಡ ಕಣೆ, ನಿಮ್ಮಪ್ಪ ಇದ್ದಾನಲ್ಲ, ನಿಮ್ಮಪ್ಪ ಸರಿಯಾದ ಟೈಮಿಗೆ ಬಂದುಬಿಡ್ತಾರೆ. ನೀನು ನೋಡಿ, ನಿಮ್ಮಪ್ಪ ಫಸ್ಟೆಲ್ಲ ನೋಡ್ಕೊಂಡು ಆಮೇಲೆ ಮೆಲ್ಲೆ ಹೋಗೋಣ ಇರು. ನೀನು ಮೆಲ್ಲೆ ಹೋಗೋದ್ರೊಳಗೆ ಅದಕ್ಕೆ ಎದ್ಬಿಡ್ತಾರೆ, ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ಆಮೇಲೆ ನಮ್ಮ ಕತೆ, ನೀನು ಇನ್ನೊಂದು ಸೊಸೆನೂ ತರೋಕ್ಕಾಗಲ್ಲ, ಅಣ್ಣಗೆ ಇನ್ನೊಂದು ಮದುವೆ ಮಾಡೋಕ್ಕಾಗಲ್ಲ, ವರದಕ್ಷಿಣೆ ಇಸ್ಕೊಳಕ್ಕಾಗಲ್ಲ, ನಾವು ದೊಡ್ಡ ಕೋಟ್ಯಾಧಿಪತಿನೂ ಆಗಲ್ಲ. ಹೌದೌದು, ಹಂಗಂತ ಹೇಳ್ಬಿಟ್ಟು ಈಗ ನಾನು ಹಿಂಗೆ ಹೋಗಿ ಸಡನ್ನಾಗಿ ಮಾಡಿದ್ರೆ ನಿಮ್ಮಪ್ಪ ಬಂದ್ಬಿಟ್ಟು ಅಷ್ಟೇ. ಆಮೇಲೆ ನಮ್ಮನ್ನ ನೋಡು, ನಿಮ್ಮ ಅಪ್ಪನ ಫಸ್ಟ್ ನೋಡ್ಕೊಬಾ, ಎಲ್ಲೋದ ಸತ್ತ ಎಲ್ಲೋದ ಅಂತ. ಅಯ್ಯೋ ನಾನು ಆವಾಗಲೇ ನೋಡಿದೆ ಅಮ್ಮ ಅಪ್ಪನ, ಆವಾಗಲೇ ಅಲ್ಲೆಲ್ಲೋ ಹೋಯ್ತಾಯಿತ್ತು. ನಾನು ಈ ಕಡೆ ಬರ್ತಾ ಇರಬೇಕಾದ್ರೆ ಅಪ್ಪ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಅಂತ ಮಾತಾಡ್ಸ್ಕೊಂಡೇ ಬಂದಿತ್ತಾನೆ, ಅಲ್ಲೆಲ್ಲೋ ಹೋಯ್ತು ಅಪ್ಪ. ಇನ್ನೇನು ಅಪ್ಪ ಅಂತೂ ಈಗ ಒಂದು ಅರ್ಧ ಗಂಟೆ ಆದರೂ ಬರೋದಿಲ್ಲ. ಅಮ್ಮ ಅಂದರೆ 3 ಗಂಟೆ ಆದರೂ ಬರೋದಿಲ್ಲ ಅಪ್ಪ ನೋಡ್ಕೋಬೇಕಾದ್ರೆ. ಸಾಯಂಕಾಲನೇ ಬರೋದು ಅಪ್ಪ. ಇವಾಗಲೇ ಸಾಯಂಕಾಲ ಆಗ್ತಾಯಿದೆ, ಇನ್ಯಾವ ಸಾಯಂಕಾಲ ಬಂದುಬಿಟ್ರೆ ಕಷ್ಟ. ಅವನು ಬೇರೆ ಇಲ್ಲ, ನನ್ನ ತಮ್ಮನೂ ಬೇರೆ ಓಡಿಸ್ಬಿಟ್ಟ. ಇನ್ನು ಸರಿಯಾಗಿ ಹುಡುಗಿ ಅದೇ ಇದೊಂದು ಜಗಳದಲ್ಲಿ ಸೂಸೈಡ್ ಮಾಡ್ಕೊಂಡು ಅಂತ ಅಪ್ಸ್ಬಿಡೋಣ. ನಡಿ, ಇದೇ ಐಡಿಯಾ ಬೆಸ್ಟು. ಇನ್ನೇನು ಮಾಡೋಕ್ಕೂ ಆಗಲ್ಲ. ಏನೇನು ಬೇಕು ಅದೆಲ್ಲ ತೊಗೊಬಿಡು. ಮತ್ತು ಹಗ್ಗ ತೊಗೊಂಡಿಟ್ಕೊ. ಎಲ್ಲಿದೆ ಹಗ್ಗ ನೋಡು, ಹುಡ್ಕೊಂಡು ತೊಗೊಂಡು ಬಾ. ಹಗ್ಗ ಗಿಗ್ಗ ಎಲ್ಲ ಹುಡ್ಕೋಕ್ಕಾಗಲ್ಲ, ನೀನು ಹುಡ್ಕೊಂಡು ಬಾ. ನೀನೇ ತಾನೇ ಇಡೋದು ಹಗ್ಗ ಅಲ್ಲ, ಚೆನ್ನಾಗಿರೋ ಹಗ್ಗ, ಅವ್ರು ವೆಯ್ಟ್ ತಡಿಬೇಕು ಆ ಥರ ಹಗ್ಗ ಹಿಡ್ಕೊಂಡು ಬಾ. ಅಲ್ಲ ಎಷ್ಟಿದ್ದಾಳೆ ಇವಳು, ದೆವ್ವ ಬಂದು ಸಪೋರ್ಟ್ ಮಾಡ್ತಿತ್ತು, ಅದನ್ನು ಬಂಧನ ಮಾಡ್ದೋ. ಇವಾಗ ನೋಡಿದ್ರೆ ಇವಳನ್ನ ಏನು ಮಾಡಿದ್ರು ಇವಳನ್ನ ಮನೆಯಿಂದ ಆಚೆ ಹಾಕೋಕ್ಕಾಗ್ತಿಲ್ಲಲ್ಲ. ಇದು ಸರಿಯಾದ ಟೈಮು, ಬುದ್ಧಿ ಕಲಿಸ್ಬೇಕು, ಇವಳನ್ನ ಮನೆಯಿಂದ ಆಚೆ ಹಾಕಬೇಕು. ಇವಳಿಗೆ ಮನೆಯಿಂದ ಆಚೆ ಹಾಕೋಕ್ಕಿಂತ ತಿಥಿ ಮಾಡಿಬಿಡೋಣ, ಅದೇ ಬೆಸ್ಟು. ಹಗ್ಗ ತಗೊಂಡು ನಡಿ ರೂಮ್ಗೆ ಹೋಗೋಣ. ಜೋರಾಗಿ ಮಾತಾಡ್ಬಿಡನೆ, ಎದ್ಬಿಡ್ತಾಳೆ. ನಡಿ ಮೆಲ್ಲೆ ಕಡೆ ಹುಷಾರಾಗಿ ಹೋಗಿ ಸೌಂಡ್ ಮಾಡಬೇಡ. ನೀ ಬಾ.